ಎಲ್ಲರಿಗೂ ನಮಸ್ಕಾರ ರೀ. ಹಾಗದಿರಿ, ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಮೊದಲನೇದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳ ನೋಡ್ರಿ. ಅಂತೂ ಇಂತೂ ಅದ್ದೂರಿಯಾಗಿ ಸುಸೂತ್ರದಿಂದ ಗಣರಾಜ್ಯೋತ್ಸವವನ್ನ ಆಚರಿಸಿದ್ದಾಯ್ತು. ಕರ್ತವ್ಯ ಪಥನಾಗ ಮೋದಿಜಿಯವರು ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿದ್ರು. ಈ ಸಲದ ಗಣರಾಜ್ಯೋತ್ಸವದ ವಿಶೇಷ ಏನಂದ್ರ ಯುರೋಪ್ ಕಮಿಷನರ್ ಆದಂತ ವಾನ್ ಡೆರ್ ಲೆಯೋನ್ ಬಂದಿದ್ರು ನೋಡ್ರಿ. ಏನ್ ನಾನಾ ತರದ ಟ್ಯಾಬ್ಲೋಗಳು ಈ ಸಲ ಇದ್ವು. ಭಾರಿ ಒಂದರಕ್ಕಿಂತ ಒಂದು ಭಾರಿ. ಒಂದು ಭೈರವ ಅನ್ನೋ ಮಿಲಿಟರಿ ಪಡೆಯದ್ದು, ಮತ್ತೊಂದು ಆಪರೇಷನ್ ಸಿಂಧೂರದ್ದು. ಭಾರಿ ಚಂದ ಅನ್ಸ್ತು ನೋಡ್ರಿ ಎಲ್ಲರಿಗೂ. ಈ ರಿಪಬ್ಲಿಕ್ ಡೇನಾಗ ಒಂದು ವಿಶೇಷ ಏನಂದ್ರ ಟ್ಯಾಬ್ಲೋಗಳು ಇರ್ತಾವ. ನಮ್ಮ ಭಾರತದ ಸಂಸ್ಕೃತಿ, ಸೇನೆ ಎಲ್ಲಾನು ಇಲ್ಲಿ ಪ್ರದರ್ಶನ ಆಗ್ತೈತಿ. ಈ ವಾನ್ ಡೆರ್ ಲೆಯೋನ್ ಅವ್ರು ಬಂದಿದ್ರು ನೋಡ್ರಿ. ಇಡೀ ಕಾರ್ಯಕ್ರಮನ ಅಗದಿ ಹಿಗ್ಗಿನಿಂದ ನೋಡಿದ್ರು. ಅಷ್ಟೇ ಅಲ್ಲ, ಇದನ್ನ ತಮ್ಮ ಸೋಷಿಯಲ್ ಮೀಡಿಯಾದಾಗ ಹಂಚ್ಕೊಂಡಾರ ಸಹಿತ. ಇಲ್ಲಿ ಮಜಾ ಏನಂದ್ರ, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸೇನೆಯ ಬಲಿಷ್ಠ ಅಸ್ತ್ರ ಬ್ರಹ್ಮೋಸ್ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತಿದ್ರು. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವ್ರು ಏನ್ ಮಾಡ್ಲಿಕ್ಕತ್ತಿದ್ರು ಅಂತ ನೋಡ್ರಿ ಸ್ವಲ್ಪ. ರಾಹುಲ್ ಗಾಂಧಿ ಅವರಿಗೆ ಬ್ರಹ್ಮೋಸ್ನು ಬೇಡ, ಆಪರೇಷನ್ ಸಿಂಧೂರನು ಬೇಡ. ನೋಡ್ರಿ, ಭಾರತದ ಬಗ್ಗೆ ಏನ್ ಬೇಕಾಗಿಲ್ಲ, ಸಂಬಂಧ ಇಲ್ಲ ಅಂತ. ಅದೇ ಏನಾರ ನೀವು ಈ ಚೀನಾ ಡ್ರೋನ್ ಹಾರಿಸಿದ್ರಂತ ತಿಳ್ಕೊರಿ ನೀವು. ಅದನ್ನ ಒಂದಿನ ಸ್ಪೀಚ್ ಕೊಟ್ಟಿರೋರ್ ಅದ್ರ ಬಗ್ಗೆ ಬೇಕಾದ್ರೆ ನೋಡ್ರಿ ನೀವು. ಮತ್ತೇನ್ರಿ ನೋಡ್ರಪ್ಪ, ಏನಾರ ಐತೇನ್ ಹೇಳ್ರಿ. ಇವ್ರು ನಮ್ಮ ವಿರೋಧ ಪಕ್ಷದ ನಾಯಕರಂತ. ಅಲ್ಲ, ಬೇರೆ ಎಲ್ಲಾರು ಈ ಕಾರ್ಯಕ್ರಮದಾಗ, ಇಂಥ ಚಂದ ಕಾರ್ಯಕ್ರಮದಾಗ ತಾವು ಇರುವುದೇ ಪುಣ್ಯ ಅಂತ ತಿಳ್ಕೊಂಡ್ರ ಈ ಮನುಷ್ಯಾಗ ಮಾತ್ರ ಮೊಬೈಲ್ದ ಚಿಂತಿ. ಅಲ್ಲ, ನನಗ್ ವಿಚಿತ್ರ ಅನ್ಸ್ಬಿಡ್ತು. ಇವ್ರಿಗೆ ಲಗ್ನ ಆಗಿಲ್ಲ, ಸಂಸಾರದ ಜಂಜಾಟ ಇಲ್ಲ, ಗರ್ಲ್ ಫ್ರೆಂಡ್ ಇಲ್ಲ, ಆದ್ರೂ ಮೊಬೈಲ್ನಾಗ ಅಂತ ಪರಿ ಬಿಸಿ ಆಗುವಂಥದ್ದು ಏನಿತ್ತು? ಅದ್ ಯಾರು ಮೆಸೇಜ್ ಮಾಡ್ಲಿಕ್ಕತ್ತಿದ್ರು ರಾಹುಲ್ ಗಾಂಧಿ ಅವ್ರಿಗೆ? ಇದೊಂದು ದೊಡ್ಡ ಪ್ರಶ್ನೆ ತಲ್ಯಾಗ ಹುಳ ಬಿಟ್ಟಂಗ ಆಗೈತಿ. ನಿಮಗೆ ಏನಾರ ಐಡಿಯಾ ಇತ್ತು ಅಂದ್ರೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಲ್ಲ. ಇನ್ನು ಈ ಟ್ಯಾಬ್ಲೋದಾಗ ಗಣೇಶ ಉತ್ಸವವನ್ನು ತೋರಿಸಿದ್ರು ನೋಡ್ರಿ. ಇದನ್ನು ನೋಡಿ ಪಾಪ ಬಹಳ ಮಂದಿಗೆ ಎಲ್ಲೆಲ್ಲ ಉರಿ ಹತ್ತಿತ್ತೋ ಏನ. ಉರ್ಕೊಂಡವ್ರ ಬ್ಯಾಕ್ ಆದಷ್ಟು ಜಲ್ದಿ ತಣ್ಣಗಾಗ್ಲಿ ಅಂತ ಕೇಳ್ಕೊಳ್ಳೋಣ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರ ಇವತ್ತಿನ ಗಣರಾಜ್ಯೋತ್ಸವದಾಗ ಇದ್ ಯಾವುದು ಹೈಲೈಟೇ ಅಲ್ಲ. ಹೈಲೈಟ್ ಆಗಿರೋ ವಿಡಿಯೋ ಇಲ್ಲ ಐತಿ ನೋಡ್ರಿ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. पंजाब सिंध गुजरात मराठा द्राविड उत्कल गंगा विंध्य हिमाचल
ಅಕ್ಕನ ಸೆಲೆಬ್ರೇಷನ್ ಮುಂದೆ ಯಾವುದೂ ಇಲ್ಲ ಬಿಡ್ರಿ. ಇನ್ನ ಇವ್ರನ್ನ ಹುಡುಕ್ಲಿಕ್ಕತ್ತೀನಿ ನಾನು, ಯಾರಂತ ಗೊತ್ತಾಗಿಲ್ಲ ನನಗ. ಗೊತ್ತಾದ್ರ ನಮ್ಮ ಆಫೀಸಿಗೆ ಕರೆಸಿ ಒಂದು ಸನ್ಮಾನನೇ ಮಾಡ್ಬೇಕು ಅಂತ ಅನ್ಕೊಳಿಕತ್ತೀನಿ ನಾನು. ಪಾಪ ಆ ಪರ್ಸನಲ್ ಸೆಕ್ಯೂರಿಟಿ ಏನಾರೇ ಹೇಳಿಲ್ಲ ಅಂತಂದ್ರ ಕ್ಯಾಮ್ರಾಮನ್ನಿಗೆ ಸಲ್ಯೂಟ್ ಮಾಡಿ ಹೋಗ್ತಾ ಇದ್ರ ಅನ್ಸ್ತೈತೆ ಹಂಗ ಅಕ್ಕ. ಅಲ್ರಿ, ದೇಶಭಕ್ತಿ ಅನ್ನೋದು ಈ ಕ್ಯಾಮ್ರಾ ಮುಂದೆ ಪೋಸ್ ಕೊಡ್ಲಿಕ್ಕೆ ಅಲ್ರಪ್ಪ. ದೇಶಭಕ್ತಿ ಅನ್ನೋದು ಮನಸ್ನಾಗ ಇರ್ಬೇಕ್ರಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲೈತ್ ನೋಡ್ರಿ. ನೋಡ್ರಿ, ಬಾವುಟ ಒಂದು ಕೆಳಗ್ ಬಿದ್ದಿರ್ತೈತಿ. ಅದನ್ನ ನೋಡಿದಂಥ ಡೆಲಿವರಿ ಬಾಯ್ ಅದನ್ನ ತಗೊಂಡು ತನ್ನ ಬೈಕ್ನಾಗ ಇಟ್ಕೋತಾನ. ಇದು ದೇಶಭಕ್ತಿ ಅಂದ್ರ. ಅದೆಲ್ಲ ಸುಮ್ಮನೆ ಹಿಂಗ ತೋರಿಕೆಗ ತೋರ್ಸ್ಕೊಳಕ ಮಾಡೋದಲ್ರಪ್ಪ. ಇನ್ನೊಂದು ಸಲ ಈ ಇಡೀ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಹೈಲೈಟ್ಸ್ ಅನ್ನ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಏನ್ರಿ ಈ ವಯಸ್ಸಿನಾಗ ಎನರ್ಜಿ ನೋಡ್ರಿ. ಖರೆ ಹೇಳ್ತೀನ್ರಪ್ಪ, ಇವ್ರನ್ನ ನೋಡಿದ್ರೆ ಏನ್ ಅನಿಸ್ತೈತಿ ಗೊತ್ತಾ, ಯಾವುದೋ ಒಂದು ಸೂಪರ್ ಪವರೇ ಇರ್ಬೇಕಂತ ಅನ್ಸ್ಬಿಡ್ತು ನನಗಂತೂ. ಇನ್ನ ವಿಶೇಷ ಅಂತಂದ್ರ ಕಾಶಿ ವಿಶ್ವನಾಥನಿಗೂ ಈ ತ್ರಿವರ್ಣ ಧ್ವಜದಂಗ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿದ್ ನೋಡ್ರಿ. ಬಾಳ ಚಂದ ಇತ್ತು ನೋಡ್ಲಿಕ್ಕೆ. ಇದೇನ್ ನೋಡ್ರಿ, ನಮಗೂ ಬೇರೆಯವ್ರಿಗೂ ಇರುವಂತ ವ್ಯತ್ಯಾಸ. ನಾವು ಧರ್ಮ ದೇವರನ್ನು ಎಷ್ಟು ಗೌರವಿಸ್ತೀವೋ ದೇಶವನ್ನು ಅಷ್ಟ ಗೌರವಿಸ್ತೀವಿ. ಇದೇ ಮಸೀದಿ ಅಥವಾ ಚರ್ಚ್ಗೊಳದ್ರಾಗ ಈ ತರದ ದೃಶ್ಯಗಳು ಎಂದ್ರೆ ಕಾಣಿಸ್ತಾವೇನ್ ಹೇಳ್ರಿ, ಕಣ್ಣಿಗೆ ಬೀಳ್ತಾವ. ಅದೇ ನೋಡ್ರಪ್ಪ ನಮಗೂ ಅವರಿಗೂ ಇರುವಂತ ವ್ಯತ್ಯಾಸ. ಹೌದು, ಈ ಕರ್ನಾಟಕದಾಗ ಏನೇನೋ ಹೊಸ ಕಥೆ ಚಾಲು ಆಗೈತೆ ಹೆಂಗಂತ. ಮೊನ್ನೆ ನೋಡಿದ್ರ ಸಹೋದರ ಡಿ.ಕೆ. ಸುರೇಶ್ ಅವರು ಈ ರಾಹುಲ್ ಗಾಂಧಿ ಅಭಿಪ್ರಾಯಕ್ಕ ವಿರುದ್ಧವಾಗಿ ಮಾತಾಡ್ಲಿಕ್ಕತ್ತಿದ್ರು. ಅವ್ರು ನೋಡಿದ್ರೆ EVM ಹ್ಯಾಕ್ ಅದು ಇದು ಏನೇನ ಅಂತಾರ. ಆದ್ರೆ ಇವ್ರು ನೋಡಿದ್ರೆ ಬ್ಯಾಲೆಟ್ ಪೇಪರ್ ಮೇಲೆ ನಮಗ್ ನಂಬಿಕೆ ಇಲ್ಲ ಅಂತಂತಾರ. ಆದ್ರೆ ಇವತ್ತು ನೋಡಿದ್ರ ಡಿ.ಕೆ. ಶಿವಕುಮಾರ್ ಅವ್ರನ್ನು ಯಾಕೋ ರಾಹುಲ್ ವಿರುದ್ಧ ತಿರುಗಿ ಬಿದ್ದಂಗ ಕಾಣ್ಲಿಕ್ಕತ್ತದ. ಎಲ್ಲಾ ಲಕ್ಷಣಗಳು ಅದಾವ ನೋಡ್ರಿ. ಈಗ ರಾಹುಲ್ ಗಾಂಧಿ ಅವ್ರು ನೋಡಿದ್ರ ದೇಶದ ವಿರುದ್ಧ, ಮೋದಿಜಿ ವಿರುದ್ಧ ಹೋದಲ್ಲಿ ಬಂದಲ್ಲಿ ಮಾತಾಡ್ಕೊಂತಿರ್ತಾರ. ಆದ್ರೆ ಡಿ.ಕೆ. ಶಿವಕುಮಾರ್ ಅವ್ರು ಏನ್ ಹೇಳ್ತಾರ ಗೊತ್ತಾ? ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದೆ ಭಾರತದಲ್ಲಿ ಅಂತ ಹೇಳಿ ನೀವು ದಾವೋಸಲ್ಲಿ ಹೇಳಿಕೆ ಕೊಟ್ಟಿದ್ರಿ. ಆದ್ರೆ ರಾಹುಲ್ ಗಾಂಧಿ ಅವರು ಆರ್ಥಿಕ ವ್ಯವಸ್ಥೆ ಕುಸಿದಿದೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಬಿಜೆಪಿ ಅವರು ವಿರೋಧ ವ್ಯಕ್ತಪಡಿಸ್ತಾರೆ. ಇಬ್ಬರದ್ದು ಬೇರೆ ಬೇರೆ ಹೇಳಿಕೆ ಇದೆ ನೋಡಿ. ನನಗೆ ಅಷ್ಟೋ ಇಷ್ಟೋ ರಾಜಕೀಯದ ಎಕ್ಸ್ಪೀರಿಯನ್ಸ್ ಇದೆ. ಅವರು ಯಾವ ಲೆಕ್ಕದಲ್ಲಿ ಮಾತಾಡಿದಾರೋ ನನಗೆ ಗೊತ್ತಿಲ್ಲ. ನಾನು ಹೊರಗಡೆ ದೇಶದಲ್ಲಿ ಹೋಗಿ ನಿಂತ್ಕೊಂಡು ಹೋಗಿ ಭಾರತನ ನೋವು ಮಾಡೋಂಥ ಒಂದು ಪರಿಸ್ಥಿತಿಯಲ್ಲಿ ನಾವ್ಯಾರು ಇಲ್ಲ. ರಾಹುಲ್ ಗಾಂಧಿ ಅವರು ಏನು ಮಾಡಿಲ್ಲ. ರಾಹುಲ್ ಗಾಂಧಿ ಅವರು ಅವ್ರ ಕೆಲವು ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಅದು ನಮ್ಮ ಇಂಟರ್ನಲ್ ವ್ಯವಸ್ಥೆ. ಹಂಗಂತ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಸಂವಿಧಾನನ ನಾವ್ಯಾರು ಬಿಟ್ಕೊಡಕ್ ಸಾಧ್ಯ ಇಲ್ಲ. ನಾನು ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಭಾರತನ ರಾಜಕೀಯಕ್ಕೋಸ್ಕರ ನಾನು ನ್ಯಾಷನಲ್ ಫ್ಲಾಗ್ ಹಾಕೊಂಡು ಇಲ್ಲಿಗೆ ಹೋಗ್ಬಿಟ್ಟು ನಾನು ಈ ಫ್ಲಾಗ್ಗೆ ಬಯಕಾಗ್ತದ? ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಎನಿ ಬಿಜೆಪಿ ಫ್ರೆಂಡ್ಸ್.
I'm answering to this country, I'm answering to the state. We love our country, we have to respect our country. See, the first question I made you was, India is seen through Bangalore. That is what Bangalore and Karnataka is making India proud. That is the statement I made that day also, in foreign country also, today also I am making. That means first we are Indians, and Karnataka is making proud for Indians. As I rightly said about California has 13 lakh engineers. Bangalore has 25 lakh IT professionals. What more you want? You don't do politics out of it. You don't do politics out of it. Be large-hearted, be bold-hearted. You are a patriotic. You love India. We all are Indians. Tomorrow we are celebrating our Republic Day. Let us celebrate the 77th Republic Day of this country by showing all of your contribution. You all are contributed to this country's growth. ಅಂದ್ರ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೇಳ್ತಾರ, ರಾಹುಲ್ ಗಾಂಧಿ ಭಾರತದ ಎಕಾನಮಿ ಸರಿ ಇಲ್ಲ ಅಂತಾರಲ್ಲ, ಆದ್ರೆ ನೀವು ನೋಡಿದ್ರ ದಾವೋಸ್ನ್ಯಾಗ ಎಷ್ಟು ಹೊಗಳಿ ಬಂದಿರಲ್ಲ ಯಾಕ ಅಂತ ಕೇಳ್ತಾರ. ಅವಾಗ ಡಿ.ಕೆ. ಸಾಹೇಬ್ರು ಏನ್ ಅನ್ಬೇಕು, ನಾನು ಭಾರತದ ಬಗ್ಗೆ ಬ್ಯಾರೆ ದೇಶದಾಗ ನಿಂತ್ಕೊಂಡು ಮಾತಾಡೋದಿಲ್ಲ ಅಂತ. ತಿಳ್ಕೊಂಡ್ರೆ ನೀವು? ಅರ್ಥ ಆಯ್ತಾ? ಇದನ್ನ ಕೇಳಿಸ್ಕೊಂಡ್ ಮ್ಯಾಲ ಒಂದಂತೂ ಪಕ್ಕ ಖಾತ್ರಿ ಆಯ್ತು ನನಗೆ, ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ವಿರುದ್ಧ ತಿರುಗಿ ಬೀಳ್ಲಿಕ್ಕ ಎಲ್ಲಾ ರೀತಿಯಿಂದ ರೆಡಿ ಆಗ್ಲಿಕ್ಕತ್ತಾರ ಅಂತ ಹೇಳಿ. ಅದೇನರೇ ಖರೆಯಾಗಿ ಸರ್ಕಾರ ಬಿದ್ದೋದ್ರ ನಮ್ಮಷ್ಟು ಹಿಗ್ಗ ಯಾರಿಗೂ ಇರಲ್ಲ ಬಿಡ್ರಿ. ಯಾಕಂದ್ರೆ ಮತ್ತ ನೋಡ್ರಿ, ಇಲ್ಲಿ ಅಕ್ರಮ ವಲಸಿಗರನ್ನ ಹಿಡಿದು ಕೊಟ್ಟಿದ್ದಕ್ಕ ಇಲ್ಲೊಬ್ಬ ಅಮಾಯಕನ ಯಾವ ಲೆವೆಲ್ಗೆ ಪೊಲೀಸರು ಟಾರ್ಚರ್ ಕೊಡ್ಲಿಕ್ಕತ್ತಾರಂತ. ನಮಸ್ಕಾರ ಸ್ನೇಹಿತರೆ, ನಾವು ಏನು ತಪ್ಪು ಮಾಡಿದೆ ಅಂತ ಇಷ್ಟೊಂದು ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ ಹೇಳಿ. ಅಕ್ರಮವಾಗಿ ನುಸುಳುಕೋರರು ಭಾರತ ದೇಶದ ಇದರ ಅಂತ ನಾವು ಒಂದೊಂದು ಫೋನ್ ಮಾಡಿ ಹೇಳಿರೋದು ತಪ್ಪ, ಅಥವಾ ಇಲ್ಲಿ ಇವ್ರು ಬಂದ್ಬಿಟ್ಟು ಇಲ್ಲಿಗಲ್ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದಾರೆ ನೋಡಿ. ಈ ಟೂ ಸ್ಟ್ರೋಕ್ ವೆಹಿಕಲ್ಸ್ ಎಲ್ಲ ತೊಗೊಂಡ್ಬಿಟ್ಟು ಫುಲ್ಲು ಲಗೇಜ್ ಹಾಕೊಂಡ್ಬಿಟ್ಟು ಏರ್ ಪೊಲ್ಯೂಷನ್ ಮಾಡ್ತಾ ಇದಾರೆ. DL ಇಲ್ಲ ಇವ್ರ ಹತ್ರ, ಏನು ಡಾಕ್ಯುಮೆಂಟ್ಸ್ ಇಲ್ಲ. ಏನಾದ್ರು ತೊಂದರೆ ಆದ್ರೆ ಏನ್ ಮಾಡ್ಬೇಕು ನಾವು? ಇವರೆಲ್ಲ ದೇಶಕ್ಕೆ ಮಾರಕ ಅಂತ ನಾವು ಪೊಲೀಸರು ಇನ್ಫಾರ್ಮ್ ಮಾಡಿದ್ರೆ ಪೊಲೀಸರು ನಮ್ಮ ಮೇಲೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಏನು ಉದ್ದೇಶಪೂರ್ವಕವಾಗಿ ಅವನು ಓನರ್ ಕಂಪ್ಲೇಂಟೇ ಕೊಟ್ಟಿಲ್ಲ. ಓನರ್ ಕಡೆಯಿಂದ ಬನ್ನೇರ್ಘಟ್ಟ ಪೊಲೀಸ್ ಸ್ಟೇಷನ್ ಅವರು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಕೋರ್ಟ್ ಕೂರಿಸಿ ಮಾಡಿ ಅಲ್ಲಿ ಸುಮ್ಮನೆ ನಮ್ಗೆ ತೊಂದರೆ ಕೊಟ್ಟು ಚಿತ್ರಹಿಂಸೆ ಕೊಟ್ರಿ. ಅದು ಅಲ್ಲದೆ ಮತ್ತೆ ಸೋಮದೇವನಲ್ಲಿ ಇಲ್ಲಿ ಕೆಂಪಪುರ ಹತ್ರ ಅಕ್ರಮ ಬಾಂಗ್ಲಾದೇಶ ಇದರಂತ ಪೊಲೀಸರು ಇನ್ಫಾರ್ಮ್ ಅನ್ನೊಂದು ಫೋನ್ ಮಾಡಿದ್ರೆ ಪೊಲೀಸರು ಬಂದ್ಬಿಟ್ಟು ಬಾಂಗ್ಲಾದೇಶರು ಇಟ್ಕೋಬೇಕಾ ನಮ್ಗೆ ಇಟ್ಕೋಬೇಕು? ನಮ್ಗೆ ಪೊಲೀಸ್ ಬಾಂಗ್ಲಾದೇಶ ಅಲ್ಲೇ ಬಿಟ್ಬಿಟ್ಟಿದ್ದಾರೆ, ಅಲ್ಲೇ ಕುಂದಿಸಿದಾರೆ. ನಮಗೆ ಗಾಡಿಯಲ್ಲಿ ಕುಣಿಸಿಬಿಟ್ಟು ಪೊಲೀಸ್ ಸ್ಟೇಷನ್ ನಮ್ಗೆ ಒಯ್ದಿರೋದು, ಒಯ್ದಲ್ಲಿ 3 ಅವರು ನಮ್ಗೆ ಕುಡಿಸ್ಕೊಂಡ್ರು. ಆಮೇಲೆ ಬಾಂಗ್ಲಾದೇಶ ಕಳಿಸಿರೋದು. ನೀವು ಬಾಂಗ್ಲಾದೇಶ ಸಪೋರ್ಟರ ಅಥವಾ ನಮ್ಮ ಭಾರತ ದೇಶಕ್ಕೆ ನೀವು ಸಹಾಯ ಮಾಡುತ್ತಿದ್ದೀರಾ? ಇಷ್ಟೊಂದು ಯಾಕೆ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ? ನಿನ್ನೆ ನೋಡಿ ಸಂತೋಷ್ ಕಾರ್ಕಳ್ನ ಸುಮ್ಮನೆ ಅರೆಸ್ಟ್ ಮಾಡಿದ್ದೀರಾ, ಪುನೀತ್ ಕೆರೆಯನ್ನ ಅರೆಸ್ಟ್ ಮಾಡಿದ್ದೀರಾ. ಆಮೇಲೆ ನಿನ್ನೆ ನೈಟ್ ಫುಲ್ ಡೇ ನಾನು ಕೆಲಸ ಮಾಡೋದು ಬರ್ತಾ ಇದ್ದೀರಾ, ನಾನು ಕೆಲಸ ಮಾಡೋದು ಬಿಡ್ತಾ ಇಲ್ಲ, ನಾನು ತುಂಬಾ ತೊಂದರೆ ಕೊಡ್ತಾ ಇದ್ದೀರಾ. ಮನೆ ಹತ್ರ ಬಂದಿದ್ದೀರಾ, ಅಕ್ಕಪಕ್ಕ ಮನೆ ಹತ್ರ ಒಂದು ಪೊಲೀಸ್ ಜೀಪು 6 ಜನ ಪೊಲೀಸರು ನೈಟ್ ಫುಲ್ ಡೇ ಅಲ್ಲೇ ಇದ್ದೀರಾ. ನಮ್ಮ ರಿಲೇಷನ್ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಾ. ಏನ್ ತಿಳ್ಕೊಂತಾರ ಅಕ್ಕಪಕ್ಕ ಇರೋರಲ್ಲ? ನಾನೇನು ದೇಶದ್ರಿ ಕೆಲಸ ಮಾಡಿದ್ನ? ನಾನೆಲ್ಲ ಬಾಂಬ್ ಬ್ಲಾಸ್ಟ್ ಮಾಡಿದ್ನ? ನಾನು ಯಾರಿಗೂ ತೊಂದರೆ ಕೊಟ್ಟಿದ್ನ? ದೇಶಕ್ಕೆ ಒಳ್ಳೇದಾಗಂತ ನಾನು ಕೆಲಸ ಮಾಡಿದ್ದೀನಿ, ನೀವು ಮಾಡಿಲ್ಲ ಆ ಕೆಲಸ. ಈ ಕೆಲಸನ ಅಕ್ರಮ ನುಸುಳ್ಕೊಂಡ್ರನ್ನ ನೀವು ಪತ್ತೆ ಹಚ್ಚಿ ನೀವು 60 ಪೊಲೀಸ್ ಮಾಡಿ ಬಾಂಗ್ಲಾದೇಶಕ್ಕೆ ಕಳಿಸ್ಬೇಕು, ನೀವು ಮಾಡಬೇಕಾಗಿದ್ದು. ನಾನು ಬರೀ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ, ಮಾಹಿತಿ ಕೊಡೋದು ತಪ್ಪ? ನಂಗೆ ತುಂಬಾ ಚಿತ್ರಹಿಂಸೆ ಆಗ್ತಾ ಇದೆ, ನಂಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಾನು ಇವತ್ತು ವಿಧಾನಸೌಧ ಮುಂದ್ಗಡೆ ಹೋಗ್ಬಿಟ್ಟು ನಾನು ವಿಷಯ ಕೊಟ್ಟು ಸತ್ತೋಗ್ತೀನಿ. ಇದು ಜವಾಬ್ದಾರಿ ಪೊಲೀಸ್ ಡಿಪಾರ್ಟ್ಮೆಂಟೇ ಜವಾಬ್ದಾರಿ ಆಗುತ್ತೆ ನನ್ನ ಸಾವಿಗೆ. ಅಲ್ಲ, ಬರ್ಬರ್ತ ಕರ್ನಾಟಕ ನೋಡ್ತಿದ್ದಂಗ ಪಶ್ಚಿಮ ಬಂಗಾಳ ಆಗ್ಲಿಕ್ಕತ್ತದ ನೋಡ್ರಿ. ಇನ್ನೂ ಒಂದ್ ಸಲ ಹಿಂಗ ಇವ್ರಗ ಚಾನ್ಸ್ ಕೊಟ್ರು ಅಂತ ತಿಳ್ಕೊರಿ, ಅದನ್ನ ಕಂಪ್ಲೀಟ್ ಮಾಡೋದ್ರಾಗ ಡೌಟೇ ಇಲ್ಲ. ಇನ್ನೊಂದ್ ಸುದ್ದಿ ಗೊತ್ತಾಯ್ತಾ ನಿಮಗ? ಈ 400 ಕೋಟಿ ರೂಪಾಯಿ ರೊಕ್ಕ ಸಾಗಿಸ್ಲಿಕ್ಕತ್ತಿದ್ದಂತ ಟ್ರಕ್ ಒಂದು ಲಾಪತ್ತೆ ಆಗ್ಬಿಟ್ಟೈತಿ. ಯಾರೋ ಅದನ್ನೂ ದರೋಡೆ ಮಾಡ್ಬಿಟ್ಟಾರ ನೋಡ್ರಿ. ಅದ್ ಯಾರು ತಗೊಂಡ್ ಹೋದ್ರೋ ಏನೋ ಗೊತ್ತಿಲ್ಲ. ಆದ್ರ ಅವ್ರಿಗೆ ನನ್ನ ಕಡೆಯಿಂದ ಒಂದು ವಿಷಯ ಸ್ಪಷ್ಟಪಡಿಸಿ ಹೇಳ್ಬಿಡ್ತೀನಿ. ಆ ಕಂಟೈನರ್ ಒಳಗೆ ಇರುವುದು ಬ್ಯಾನ್ ಆಗಿರೋ 2,000 ರೂಪಾಯಿದು ಹಳಿ ನೋಟ್ಗಳು. ಅದನ್ನ ಗುಜರಿಗೆ ಹಾಕಬೇಕಷ್ಟೇ. ಅದಕ್ಕ ಸುಮ್ಮನೆ ಕೊಟ್ಟು ಬಿಡುದೇ ಚಲೋ ಅಂತ ಹೇಳಿಕತಿ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.